ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ತುಮಕೂರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಹುದೊಡ್ಡ ಹಗರಣವಾಗಿದ್ದು, ಪರೀಕ್ಷೆ ಎದುರಿಸಿದ್ದ 28 ಲಕ್ಷ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಉತ್ತರಿಸಬೇಕಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪನವರು ಒತ್ತಾಯಿಸಿದ್ದಾರೆ. ನಗರದ ರವೀಂದ್ರ ಕಲಾನಿಕೇತನದಲ್ಲಿ SIDSO, NSUI ಹಾಗೂ ಇತರೆ ಸಂಘ ಸಂಸ್ಥೆಗಳು ಆಯೋಜಿಸಿದ್ದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಮುಂದೇನು ಎಂಬ ವಿಷಯದ ಕುರಿತು ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು, ನೀಟ್ ಪರೀಕ್ಷೆ ಅಕ್ರಮ ಬಯಲಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರದ ಮಾನವ ಸಂಪನ್ಮೂಲ ಇಲಾಖೆಯ ಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ ನಡೆಸಬೇಕು ಎಂದು ಒತ್ತಾಯಿಸಿದರು. 24 ಲಕ್ಷ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು, ಕುಟುಂಬಗಳು ಬೀದಿಗೆ ಬರುವಂಥ ಪರಿಸ್ಥಿತಿ ಉಂಟಾಗಿದೆ. ನಾವು ಹಿಂದೆ ವ್ಯಾಪಮ್ ಅಂತೇಳಿ ದೊಡ್ಡದಾದಂಥ ಹಗರಣ 36 ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೇಳ್ಪಟ್ಟಿದ್ವಿ. ಈಗ ನೀಟಿಂದ ನೂರಾರು ಮಂದಿ ಪ್ರಾಣ ಕಳ್ಕೊಳ್ಳೋದು ಸ್ಥಿತಿಯಾಗಿದೆ. ಈಗಾಗಲೇ 6 ಜನ ಸೂಸೈಡ್ ಬೇರೆ ಮಾಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ಗಳು. ಅವ್ರಿಗೆಲ್ಲ ಏನೇನೋ ಆಸೆಗಳಿದ್ದು, ಅದರಲ್ಲೂ ಅವ್ರ ಹೆತ್ತ ತಾಯಿಗೆ ಕನಸುಗಳು ತುಂಬ ಇದ್ದು, ನನ್ನ ಮಗನ ಡೆಂಟಿಸ್ಟ್ ಮಾಡಬೇಕು, ನನ್ನ ಮಗನ ಡಾಕ್ಟ್ರು ಮಾಡಬೇಕು, ಈ ಮೆಡಿಕಲ್ ಫೀಲ್ಡಿಗೆ ಕಳಿಸ್ಬೇಕು ಅಂತೇಳಿ ನುಚ್ಚು ನೂರಾಗಿದೆ. ಇದು ಅನ್ಯಾಯದ ವಿರುದ್ಧ ಕೇಂದ್ರ ಸರ್ಕಾರ 15 ದಿವಸ ಆದಮೇಲೆ ಅದೆಲ್ಲನೂ ಓಪನ್ ಅಪ್ ಆದಮೇಲೆ ಈಗ ಧರ್ಮೇಂದ್ರ ಪ್ರಧಾನ್ ಕೇಂದ್ರ HRD ಸಚಿವರು ಈಗ ತಪ್ಪನ್ನ ಒಪ್ಕೊಳ್ತಾ ಇದ್ದಾರೆ. ಹೌದು ಕಣ್ರಿ, ಮಿಸ್ಟೇಕ್ ಆಗಿದೆ, ಇದನ್ನೇನಾದರೂ ಸರಿಪಡಿಸ್ಬೇಕು, ಇದು ವ್ಯವಸ್ಥೆ ಮಾಡ್ತೀವಿ. ಯಾವಾಗ ಮಾಡ್ತಾ ಇರೋದನ್ನು? ಈಗಾಗಲೇ ಕೌನ್ಸಿಲಿಂಗು 6ನೇ ತಾರೀಕು ಜುಲೈ 6ರಿಂದ ಪ್ರಾರಂಭ ಆಗ್ತಿದೆ. ಯಾವಾಗ ಬಂತು ಒಪ್ಪಿಕೊಂಡ್ರವರು ಅಂತ ಹೇಳಿದರೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದ ಮೇಲೆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ ಮೆಟ್ಲು ಹತ್ತಬೇಕಾ? ಬರಗಾಲಕ್ಕೆ ದುಡ್ಡು ರಿಲೀಸ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು. ಅದೇ ಥರನೇ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಅದೇನು ಪಾರದರ್ಶಕವಾಗಿ ನೀವು ವ್ಯವಹಾರ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಸಾವಿರಾರು ಕೋಟಿ ಹಗರಣ ಹೊರಗಡೆ ಬಂತು. ಪ್ರತಿಯೊಂದು ಅಂಶಗಳಲ್ಲೂ ಸುಪ್ರೀಂ ಕೋರ್ಟು ಇಂಟರ್ಫಿಯರ್ ಆಗಲೇಬೇಕಾ? ಶಿಕ್ಷಣದ ವ್ಯವಸ್ಥೆ ಸರಿಯಾಗಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ. ಅದಕ್ಕೋಸ್ಕರ ಒಂದು ದೊಡ್ಡದಾದಂಥ ಆಂದೋಲನ ಮುಖಾಂತರ ಪ್ರತಿ ತಾಲೂಕುಗಳಲ್ಲೂ ಜನಗಳ ಕಡೆಯಿಂದ ಒಪಿನಿಯನ್ ಕ್ರಿಯೇಟ್ ಆಗಬೇಕು ಅಂತ ಈಗ ಹೊರಟಿದ್ದೀವಿ. ಹಾಗಾಗಿ ಇವತ್ತಿಲ್ಲಿ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳು, ಕಾಲೇಜುಗಳು, ಪ್ರಾಂಶುಪಾಲರುಗಳು, ಲೆಕ್ಚರರ್ಸ್ಗಳು, ಅದರಲ್ಲೂ ಪೋಷಕರುಗಳು ಇವತ್ತಲ್ಲಿ ಭಾಗವಹಿಸಿ ಅವರ ಆಕ್ರೋಶನ ಹೊರಗಡೆ ಹಾಕ್ತಾರೆ. ಟರ್ನಿಂಗ್ ಪಾಯಿಂಟು ಅಂತ ನಮ್ಮ ದೇಶಗಳು ಹೇಳ್ತಾ ಇದ್ದಾರೆ. ಇಂಥ ಅವ್ಯವಸ್ಥೆ ನಾವು ಅವಾಗ ವ್ಯಾಪಮ್ ಹಗರಣನೇ ಒಂದು ದಾಖಲೆ ಇತಿಹಾಸ ಅಂತ ನಾವು ಅಂದ್ಕೊಂಡಿದ್ವಿ. 36 ಜನ ಅವಾಗ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈಗ ನೀಟ್ ಹಗರಣ ಮೊದಲು ಈಗ ಗ್ರಾಮಾಂತರ ಮಟ್ಟದಲ್ಲಿ ಎಲ್ರಿಗೂ ಗೊತ್ತಿತ್ತು, ಅದು CET ಕಾಮೆಂಟ್ ಅಂತ ಗೊತ್ತಿತ್ತು. ನೀಟ್ ಬಗ್ಗೆ ಹೆಚ್ಚು ಜನಕ್ಕೆ ಅದು ಹೆಸರೇ ಕೇಳಿರಲಿಲ್ಲ. PUC ಓದಂಥವ್ರು, ಆಸಕ್ತಿ ಇರೋಂಥವ್ರು ಏನು ಅಂತ ಗೊತ್ತಿತ್ತು. ಈಗ ಹಳ್ಳಿಯಲ್ಲೂ ಸಹಿತ ಕಟ್ಟೆ ಮೇಲೆ ಕುತ್ಕೊಂಡು ಕಾಫಿ ಕುಡಿಬೇಕಾದ್ರೂ ಸಹಿತ ಚರ್ಚೆ ಮಾಡುವಂಥ ದುಸ್ಥಿತಿಗೆ ನಾವುಗಳು ತಲುಪಿದ್ದೀವಿ. ತಾವುಗಳು ಇವತ್ತಿಲ್ಲಿ ಅದ್ರ ಬಗ್ಗೆನೇ ಚರ್ಚೆ ಆಗಬೇಕು ಅಂತೇಳಿ 24 ಲಕ್ಷ ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದ್ದಾರೆ ಅಂತ ಹೇಳಿದರೆ 24 ಲಕ್ಷ ಕುಟುಂಬಗಳಿಗೆ ಉತ್ತರದಾಯಕ ಆಗಿರಬೇಕಾಗಿರೋಂಥದ್ದು ನಮ್ಮ ಕೇಂದ್ರ ಸರ್ಕಾರ. ಅವರು ಅದಕ್ಕೆ ಆನ್ಸರ್ ಮಾಡಬೇಕಲ್ವ? ಅದನ್ನು ಇಷ್ಟು ಲಕ್ಷ ಕುಟುಂಬಗಳಿಗೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಅದರಲ್ಲೂ ಪೋಷಕರು, ತಾಯಂದಿರು ಎಷ್ಟೊಂದು ಆಸೆ ಹೊಂದಿರ್ತಾರೆ, ಕನಸುಗಳು ಕಾಣ್ತಾ ಇರ್ತಾರೆ. ನನ್ನ ಮಗ MBBS ಹೋಗ್ತಾನೆ, BDS ಹೋಗ್ತಾನೆ, ಅದು ರಿಲೇಟೆಡ್. ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಅಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗ್ತವೆ. ಅದಕ್ಕಾಗಿಯೇ ಅದನ್ನು ರದ್ದು ಮಾಡಿ ನೀಟ್ ಎಕ್ಸಾಮ್ನ ತಂದುಕೊಂಡು ಮುಂಚೆ ನೀಟು CBSE ನಡೆಸ್ತಿತ್ತು. ಪ್ರಾರಂಭದಲ್ಲಿ ಒಂದು 3 ವರ್ಷ CBSE ಅದನ್ನ ಹೆಗಲಿಗೆ ಹಾಕೊಂಡು ಅದೇ ನಡೆಸ್ತಿತ್ತು. ಅದಾದಮೇಲೆ NTA ಬಂತು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ, ಇಂಡಿಪೆಂಡೆಂಟ್ ಏಜೆನ್ಸಿ, ಕರಪ್ಷನ್ ಫ್ರೀ, ಮತ್ತು
ಕಾನೂನುಬದ್ಧವಾಗಿ ಆಮೇಲೆ ಸಂವಿಧಾನಬದ್ಧವಾದ ಸಂಸ್ಥೆ ಅಂತ NTA ಶುರು ಮಾಡಿದ್ರು. NTA ಶುರು ಮಾಡಿ ಒಂದು 4ನೇ ವರ್ಷ ಇದೆ ಎಕ್ಸಾಮ್ ನಡೆಸ್ತಾರೆ, ನೀಟ್ ಎಕ್ಸಾಮ್. ಈಗ ಇದರಲ್ಲಿ 24 ಲಕ್ಷ ಜನ ಎಕ್ಸಾಮ್ ಬರ್ದಿರೋರು, ಅದರಲ್ಲಿ ಕೇವಲ 1563 ಜನದ ಮಾತ್ರ ಇರೆಗ್ಯುಲರ್ ಟೈಮ್ ಕೊರತೆ ಇದೆ, ಅವ್ರಿಗೆ ಎಕ್ಸಾಮ್ ಮುಗಿಸ್ಲಿಕ್ಕೆ ಆಗಿಲ್ಲ. ಅದು ಬಿಟ್ಟು ಗುಜರಾತ್, ಹರಿಯಾಣ ಆ ಕಡೆ ಕ್ವಶನ್ ಪೇಪರ್ನ ಲೀಕ್ ಔಟ್ ಮಾಡಿಸಿ ಒಬ್ಬ ವಿದ್ಯಾರ್ಥಿಗೆ ಕ್ವಶನ್ ಪೇಪರ್ ಹಿಂದಿನ ದಿವಸನೇ ಬೇಕು ಅಂದರೆ 40 ಲಕ್ಷ 30 ಲಕ್ಷ ಕೊಡಬೇಕು. ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ದೇಶ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುವಂಥದ್ದು. ನಾವು 30 ಲಕ್ಷ ಅಮೌಂಟ್ ಇತ್ತು ಅಂದರೆ ಇಡೀ ಎಜುಕೇಷನ್ನ ಮುಗಿಸ್ಬಿಡ್ಬೋದು ಅನ್ನೋ ಥರ ಯೋಚನೆ ಮಾಡಬೇಕು. ಆದರೆ ಇವತ್ತೊಂದು ಪೇಪರ್ಗೋಸ್ಕರ ನೀವು 30 ಲಕ್ಷ 40 ಲಕ್ಷ ಕೊಡೋ ಮಟ್ಟಕ್ಕೆ ವಿದ್ಯಾರ್ಥಿಗಳ ನೈತಿಕತೆನ ಹಾಳು ಮಾಡ್ತಿದೆ ಅಂತ ಹೇಳಿದ್ರೆ ಶಿಕ್ಷಣ ಎಲ್ಲೂ ಹೋಗ್ತಾ ಇದೆ. ಇನ್ನೊಂದು ಕಡೆ ಅಷ್ಟು ದುಡ್ಡು ಕೊಟ್ಟು ಕ್ವಶನ್ ಪೇಪರ್ಗೆ ಇಟ್ಟಿಸ್ಕೊಂಡು ರ್ಯಾಂಕ್ ತಗೊಂಡಿದ್ದಾರೆ, ಮೆಡಿಕಲ್ ಸೀಟು ಸಿಗುತ್ತೆ. ಆ ವಿದ್ಯಾರ್ಥಿ ನಾಳೆ ಓದ್ ಬಂದ್ಬಿಟ್ಟು ಒಳ್ಳೆ ಡಾಕ್ಟರ್ ಆಗಕ್ಕೆ ಸಾಧ್ಯನಾ? ಇಷ್ಟೆಲ್ಲ ಮಾಡಿಬಿಟ್ಟು ಒಬ್ಬ ಒಳ್ಳೆ ಡಾಕ್ಟರ್ ಆಗಕ್ಕೆ ಹೇಗೆ ಸಾಧ್ಯ? ನೈತಿಕತೆನೇ ಇಲ್ದವರು ಡಾಕ್ಟರ್ ಆಗಿ ಬಂದಾಗ ಏನಾಗುತ್ತೆ ಅದು?